ಡಾಕ್ಟ್ರೇ, ನಾನು ಪಪ್ಪಾಯಿ ಹಣ್ಣು ತಿನ್ಬೋದಾ? ಗರ್ಭಿಣಿ ಸ್ತ್ರೀಯರು ಪಪ್ಪಾಯಿ ಹಣ್ಣು ತಿನ್ನಬೇಕಾ ಬೇಡವಾ ಅನ್ನೋದು ಒಂದು ಚರ್ಚೆಯ ವಿಷಯ ಆಗಿದೆ. ಹಣ್ಣಾಗಿರೋತಕ್ಕಂಥ ಪಪ್ಪಾಯಿ ಅದರ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಮೌಂಟಲ್ಲಿ ತಿನ್ಬೋದು ನೀವು. ಯಾಕಂದರೆ ಇದರಲ್ಲಿ ತುಂಬ ಚೆನ್ನಾಗಿ ವಿಟಮಿನ್ ಎ, ಸಿ ಮತ್ತು ಫೋಲೇಟ್ ಅಂಶಗಳಿರುತ್ತೆ, ಮಿನರಲ್ಸ್ ಇರುತ್ತೆ ಮತ್ತು ನಾರಿನ ಅಂಶ ಇರುತ್ತೆ. ತಾಯಿ ಮತ್ತು ಮಗುಗೂ ಇದನ್ನು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಆದರೆ ಕಾಯಿ ಪಪ್ಪಾಯಿ ಮತ್ತು ಪಪ್ಪಾಯಿ ಹಣ್ಣಿನ ಸಿಪ್ಪೆ ಆಗಲಿ ಅಥವಾ ಬೀಜಗಳಲ್ಲಿ ಲೇಟೆಕ್ಸ್ ಅಂತಕ್ಕಂಥ ಅಂಶ ಇರುತ್ತೆ. ಈ ಲೇಟೆಕ್ಸ್ ಅಂಶ ಬಾಡಿ ಒಳಗೆ ಹೋದರೆ ಈ ಗರ್ಭಚೀಲದ ಕಂಟ್ರಾಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು, ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತ ಕರಿತೀವಿ. ಆವಾಗ ಮಿಸ್ಕ್ಯಾರೇಜ್ ಆಗೋದು, ಗರ್ಭಪಾತ ಆಗೋದು ಅಥವಾ ಪ್ರೀಟರ್ಮ್ ಹೆರಿಗೆ ನೋವು ಕಾಣಿಸ್ಕೊಳ್ಳೋದು ಎಲ್ಲ ಆಗ್ಬೋದು. ಆದ್ದರಿಂದ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಆದರೆ ನಾನು ನಂದು ಎಲ್ಲ ಪೇಷಂಟ್ಸಿಗೆ ಏನು ಹೇಳ್ತೀನಪ್ಪ ಅಂದರೆ, ನಮ್ಗೆ ಇಷ್ಟೊಂದು ಡೌಟ್ ಇರುವಾಗ ಯಾಕೆ ತಿನ್ನಬೇಕಾ ಹಣ್ಣನ್ನು? ಪೂರ್ತಿ ಗರ್ಭಾವಸ್ಥೆಯಲ್ಲಿ 9 ತಿಂಗಳು ನಿಮ್ಮ ಹೆರಿಗೆ ಆಗೋವರೆಗೂ ಅದನ್ನು ಬಿಟ್ಬಿಡಿ. ಒಂದು ಸಲ ನಿಮ್ಮ ಮಗು ಬಂದಮೇಲೆ, ಹೆರಿಗೆ ಆದಮೇಲೆ ನೀವು ಎಷ್ಟು ಬೇಕಷ್ಟನ್ನು ತಿನ್ಕೋಬೋದು.